ನಿಮ್ಗೆ ಗೊತ್ತಿಲ್ವೋ ಮಹಾತ್ಮ ಗಾಂಧಿ ಯಾವ ಪಕ್ಷದಲ್ಲಿ ಇದ್ದಾರೆ? ವಿರೋಧ ಪಕ್ಷ ಆಗಲಿ ಪಕ್ಷ ಆಗಲಿ ಇಬ್ಬರೂ ಸರಿಯಾಗಿಲ್ಲ. ಮಹಾತ್ಮ ಗಾಂಧಿ ಹೆಂಗಿದ್ರು ಹಂಗಿರ್ಬೇಕಾಯ್ತು. ಅವರು ಬಟ್ಟೆ ಗಿಟ್ಟೆ ಹಾಕ್ಕೊಂಡು ನೀವು ಮಾತ್ರ ಸುಖವಾಗಿದ್ರೆ ಸಾಕ, ನಮಗೆಲ್ಲ ಬಟ್ಟೆ ಬೇಡವಾ? ನಮ್ಮದು ಎ ಪಿ ಎಲ್ ಇದೆ ಕಾರ್ಡು, ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಆ ಟೈಮಲ್ಲಿ ಒಂದು ವಾರಕ್ಕೆ 5 ಪಿಕ್ಚರ್ ರಿಲೀಸ್ ಮಾಡ್ತಾಯಿದ್ರು. 5 ಪಿಕ್ಚರ್ ಥಿಯೇಟರ್ಸ್ ಇಲ್ಲ ಅಂತ. ಈಗ ಥಿಯೇಟರ್ಸೇ ಇಲ್ವಲ್ಲ, ಎಲ್ಲ ಮಾಲ್ಸು. ಅಂದರೆ ಫುಡ್ ಐಟಮ್ ಮಾತ್ರ ರೇಟ್ ಹೆವಿಯಾಗಿದೆ, ಅದು ಸ್ವಲ್ಪ ಕಮ್ಮಿ ಮಾಡಬೇಕು. ಇವ್ರು ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ. ಕಾಫಿ ಅಂತೂ ಒಬ್ಬೊಬ್ಬರು ಒಂದೊಂದು ರೇಟ್. ಯೋಜನೆಗಳನ್ನ ಜನಗಳಿಗೆ ಕೊಡಬೇಕು ಅಂತ ಅನ್ಸುತ್ತಾ, ಕೊಡಬಾರ್ದು ಅಂತ ಅನ್ಸುತ್ತಾ? ಕೊಟ್ರೇನು ಒಳ್ಳೆಯದು, ಕೊಡಲಿಲ್ಲೂ ಒಳ್ಳೆಯದು. ಹೇಗೆ? ಹೆಂಗಂದರೆ ಕೊಟ್ಟರೆ ಉದ್ಧಾರ ಅಂತೂ ಆಗಲ್ಲ, ಕೊಡಲಿಲ್ಲ ಅಂದರೂ ಆಗಲ್ಲ. ಎಲ್ಲ ಮೆಡಿಕಲ್ಗೆ ಹೋಗುತ್ತೆ. ಏನೇ ದುಡ್ಡು ಇದ್ರೂ ಎಲ್ಲ ಮೆಡಿಕಲ್ಗೆ ಹೋಗುತ್ತೆ ಅಷ್ಟೇ ಹೊರತು, ಮೆಡಿಕಲ್ ಲೈನಿಂದ ಹಿಡಿದು ಆ ಲೈನ್ ಪರ್ಫೆಕ್ಟಾಗಿ ಮಾಡಿದ್ರೆ ಮೆಡಿಕಲ್ಲು ಎಲ್ಲ ಲೈನು ಸರಿಯಾಗಿದೆ. ಹಾಂ, ಇವಾಗ ಯೋಜನೆಗಳು ಬಂದು 1 ವರ್ಷದ ಮೇಲೆ 3 ತಿಂಗಳಾಗಿತ್ತು. ಇಷ್ಟು 1 ವರ್ಷ 3 ತಿಂಗಳಲ್ಲಿ ಜನಗಳಿಗೆ ಅದು ಉಪಯೋಗ ಆಯಿತು, ಜನಗಳ ಕೈಗೆ ತಲುಪಿದೆ ಅಂತ ಅನ್ಸುತ್ತಾ ನಿಮಗೆ? ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಉಪಯೋಗ ಆಗಿಲ್ಲ. ಬೇರೆಯವರು ಸ್ಟೇಟ್ಗೆಲ್ಲ ಉಪಯೋಗ ಆಗಿದೆ, ಕರ್ನಾಟಕ ಮಾತ್ರ ಏನೂ ಇಲ್ಲ. ಹಾಂ, ನಮ್ಮ ಗೋರ್ಮೆಂಟೇ ಇದ್ದಿದ್ದು, ಇಲ್ಲ ಅಂತಲ್ಲ. ನಾವು ನಮ್ಮ ಗೋರ್ಮೆಂಟ್ಗೆ ಹಾಕಿರೋದು ಎಲ್ಲ ಮಾಡಿರೋದು, ನಮ್ಮ ಗೋರ್ಮೆಂಟೇ ಸರಿಯಾಗಿಲ್ಲ. ಇನ್ನು ಬೇರೆಯವ್ರು ಅನ್ನೋದು ಏನಕ್ಕೆ? ವಿರೋಧ ಪಕ್ಷ ಆಗಲಿ ಪಕ್ಷ ಆಗಲಿ ಇಬ್ಬರೂ ಸರಿಯಾಗಿಲ್ಲ. ಮತ್ತು ಇನ್ನೇನಕ್ಕೆ? ಬೇರೆಯವ್ರ ಸ್ಟೇಟ್ ಅಂದರೆ ಬೇರೆ ಸ್ಟೇಟ್ಗೆ ಪರ್ಮಿಷನ್ ಏನು ಅಂತ ನಾನು ಒಂದು 50 ವರ್ಷದಿಂದ ನೋಡಿದ್ದೀನಿ. ಹಾಂ, ತಮಿಳ್ನಾಡು ತೊಗೊಳ್ಳಿ, ಅದೊಂದು ಆಂಧ್ರ ತೊಗೊಳ್ಳಿ ಒಂಥರ. ಆಂಧ್ರದಲ್ಲಿ 2 ಪಕ್ಷ ಆಗೋಯ್ತು. ಕರ್ನಾಟಕದಲ್ಲಿ 2 ಪಕ್ಷ ಆಗಬೇಕಾಯ್ತು, ಇನ್ನೂ ಆಗಲಿಲ್ಲ, ಮಾಡಿಬಿಡ್ತಾರೆ. ಬಟ್ ಇವಾಗ ಪಕ್ಷಗಳು ಗೆಲ್ಲೋದಕ್ಕೋಸ್ಕರ, ವ್ಯಕ್ತಿಗಳು ಗೆಲ್ಲೋದಕ್ಕೋಸ್ಕರ ಈ ಥರ ಯೋಜನೆಗಳನ್ನ ಜನಗಳಿಗೆ ನಂಬಿಸ್ತಾರೆ, ಅಂದರೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಪಕ್ಷಗಳು ಗೆದ್ದ ಮೇಲೆ, ವ್ಯಕ್ತಿಗಳು ಗೆದ್ದ ಮೇಲೆ ಈ ಥರ ಅವ್ರವ್ರ ಪಕ್ಷಗಳಲ್ಲಿ ಅವರವರೇ ಕಿತ್ತಾಡಿಕೊಂಡು ಜನಗಳ ಮುಂದೆ ತೋರಿಸ್ಕೊತಿದ್ದಾರೆ. ನಮ್ಮ ಕೈಲಿ ಆಗಲ್ಲ, ನಡ್ಸೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ ಅಂತ ತೋರಿಸ್ಕೊತಿದ್ದಾರೆ. ಏನು ಅನಿಸುತ್ತೆ ಜನಗಳ ಬಗ್ಗೆ ಅಥವಾ ಪಕ್ಷಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ? ಪಕ್ಷ ಇದೇ ಇರಬೇಕಲ್ಲ. ಪಕ್ಷ ಇಲ್ಲಾಂದರೆ ಹೆಂಗೆ? ನಾಯಕ ಯಾರು ಅಂತ ಹೆಂಗೆ ಹೇಳ್ತೀರಾ? ಪಕ್ಷ ಇರಬೇಕು, ಹೌದು. ಬಟ್ ಪಕ್ಷ ಉಳಿಸ್ಕೊಳ್ಳೋದಕ್ಕೋಸ್ಕರ ಯೋಜನೆಗಳನ್ನ ಅನೌನ್ಸ್ ಮಾಡ್ತಾರಲ್ವಾ? ಉದಾಹರಣೆಗೆ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ವಾ ಮಹಾತ್ಮ ಗಾಂಧಿ ಯಾವ ಪಕ್ಷದಲ್ಲಿ ಇದ್ದಾರೆ? ಮಹಾತ್ಮ ಗಾಂಧಿ ಯಾವ ಪಕ್ಷದಲ್ಲಿ ಇದ್ದಾರೆ? ನೋಟು ಯಾವ ಥರ ಇದೆ ಒಂದು ಹೇಳ್ತೀನಿ. ನಮ್ಮ ಪಕ್ಷದಲ್ಲಿ 2,000 ರೂಪಾಯಿ ನೋಟ್ ತಾವು ಇದು ಮಾಡಿದ್ರಿ. ಇಂಡಿಯನ್ ಪೋಸ್ಟ್ಗೆ ಎಲ್ಲ ಕೊಟ್ರಿ, ಎಲ್ಲ ಕೊಡಿ ಅಂತ. ಆದಮೇಲೆ 2,000 ರೂಪಾಯಿ ನೀವು ಏನಕ್ಕೆ ಬರ್ನ್ ಮಾಡಿದ್ರಿ? ನಾವೇ ಬೇಕಾದ್ರೆ ಬರ್ನ್ ಮಾಡ್ಕೊತೀವಿ. ಬ್ಯಾಂಕಲ್ಲಿ ಹೋದರೆ ಇದು ಕಳ್ತನ ನೋಟು ಅಂತ ಹೇಳ್ತಾರೆ, ಈ ನೋಟ್ ಸರಿ ಇಲ್ಲ ಅಂತ ಹೇಳ್ತಾರೆ, ಆ ನೋಟ್ ಸರಿ ಇಲ್ಲ ಅಂತ ಹೇಳ್ತಾರೆ. ಅಚ್ಚಾ ದಿನ ಆಗಾಯ ಅಂತ ಹೇಳ್ತಾರೆ. ಅಚ್ಚಾ ದಿನ ಅಂದರೆ ಯಾರಿಗೆ ಅಚ್ಚಾ ದಿನ ಆಗಿರೋ ಅವ್ರಿಗೆ, ನಮ್ಗೆ ಅವ್ರು ಅಚ್ಚಾ ದಿನ ಆಗಾಯ. ಒಬ್ಬ ಮಹಾತ್ಮ ಗಾಂಧಿ ಹೆಂಗಿದ್ರು ಹಂಗಿರ್ಬೇಕಾಯ್ತು. ಅವರು ಬಟ್ಟೆ ಗಿಟ್ಟೆ ಹಾಕ್ಕೊಂಡು ನೀವು ಮಾತ್ರ ಸುಖವಾಗಿದ್ರೆ ಸಾಕ, ನಮಗೆಲ್ಲ ಬಟ್ಟೆ ಬೇಡವಾ? ಆಗೆಲ್ಲ ರೈಮಾನ್ಸು, OCM ಇವೆಲ್ಲ ಇತ್ತು. ಈಗ ರೆಡಿಮೇಡ್ ಬಂತು, ಎಲ್ಲ ಬಂತು. ರೆಡಿಮೇಡ್ನಲ್ಲಿ ನಿಮಗೆ ಒಂದು ಒಲೆ ಆಗಬೇಕಂದ್ರೆ ಅವನು ಅಲ್ಲೂ ಹೋಗು ಅಂತ ಹೇಳ್ತಾನೆ. ಮೇಡಮ್ ಒಂದು ಹೇಳ್ತೀನಿ, ಮೆಡಿಕಲ್ ಆಗಲಿ, ಅನ್ನ ರೈಸ್ ಆಗಲಿ, ಅವೆಲ್ಲ ಕಮ್ಮಿ ಇದ್ದರೆ, ತಿನ್ನೋ ಪ್ರಯತ್ನ ಕಮ್ಮಿ ಇದ್ದರೆ ಎಲ್ಲ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಲೈಸೆನ್ಸು ಎಲ್ಲ ಇರಬೇಕಂದ್ರೆ, ಇನ್ನು ಲೈಸೆನ್ಸು ಇವೆಲ್ಲ ಇಲ್ಲಾಂದರೆ ಹೆಂಗೆ ಯಾರನ್ನ ಹೋಗಿ ಹಿಡಿತೀರಾ? ಅವೆಲ್ಲ ಇರಬೇಕು. ಆ ಕಾಲದಿಂದ ಬಂದಿರೋದು, ಈ ಕಾಲದಿಂದ ಬಂದಿರೋಲ್ಲ. ಓದಿರೋರು ಕೂಡ ಪರವಾಗಿಲ್ಲ, ಓದಿಲ್ಲದ್ರೂ ಪರವಾಗಿಲ್ಲ, ಒಬ್ಬೊಬ್ಬರು ಒಂದು ಸ್ಟೈಲಲ್ಲಿ ಇರ್ತಾರೆ. ಉದಾಹರಣೆಗೆ ಅನ್ನೋರಿಗೆ ಮೈಸೂರು ಯೂನಿವರ್ಸಿಟಿಯವರೆಲ್ಲ ಕೊಟ್ಟಿರೋದು ಟೈಟ್ಲು. ಯಾಕೆ ಬೇರೆ ಯೂನಿವರ್ಸಿಟಿ ಕೊಟ್ಟಿಲ್ಲ? ಬೆಂಗಳೂರು ಯೂನಿವರ್ಸಿಟಿ ಏನು ಕೊಟ್ಟಿಲ್ಲ? ಇನ್ಫೋಸಿಸ್ ನಾರಾಯಣಮೂರ್ತಿ ಇರೋದು ಬೆಂಗಳೂರಲ್ಲಿ, ಮೈಸೂರು ಯೂನಿವರ್ಸಿಟಿ ಏನಕ್ಕೆ ಕೊಡ್ತೀರಾ? ಒಂದೊಂದು ಅರ್ಥ ಇರುತ್ತೆ ಮೇಡಮ್. ನಾವು ಕನ್ನಡದವರು ಇಲ್ಲ ಅಂತಲ್ಲ, ನಾವು ಕೋಲಾರ ಡಿಸ್ಟ್ರಿಕ್ಟವರು ಬಿಟ್ಕೊಡಲ್ಲ, ಇಲ್ಲ ಅಂತಲ್ಲ. ನಮ್ಮದು ಮೈಂಡ್ ಬಂದುಬಿಟ್ಟು ಶೆಟ್ರು ಬಿಸ್ನೆಸ್ನಲ್ಲಿ ಇವು ಒಂದಾಗಿದ್ದೇನೆಂದರೆ ಬೇರೆಯವರೆಲ್ಲ ಏನು ತಿಂದಾಗ್ಬಿಟ್ಟಿದ್ದಾರೆ ಅಂತ ಅರ್ಥ. ಮೋಸ ಮಾಡಲ್ವಾ? ಯಾರು ಮೋಸ ಮಾಡಲ್ಲ? ಎಲ್ಲರೂ ಮೋಸ ಮಾಡವ್ರೆ. ಏನು ಹೇಳೋದು ನನಗೆ ಅರ್ಥ ಆಯ್ತು. ಎಲ್ಲರೂ ಮೋಸ ಮಾಡಾರೆ, ಎಲ್ಲ ಪಕ್ಷಗಳು ಮಾಡ್ತಿರೋದೇ ಅದು ಗೊತ್ತಾಯ್ತು. ಬಟ್ ನಾನು ಕೇಳಿದ್ದೇನೆಂದ್ರೆ, ಇವಾಗ ಉಪಯೋಗ ಆಯ್ತಾ, ಜನಗಳಿಗೆ ತಲುಪ್ತಾ ಅದು ಯೋಜನೆಗಳು ಅನ್ನೋದೊಂದಷ್ಟೇ. ಒಬ್ಬೊಬ್ರಿಗೆ ಆಗುತ್ತೋ, ಒಬ್ಬೊಬ್ರಿಗಿಲ್ಲ. ನಮ್ಮದು APL ಇದೆ ಕಾರ್ಡು, ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ.
ನೀವೇನು ತೊಗೊಳ್ತೀರಾ, ಏನೋ ಮಾಡ್ತೀರಾ, ಏನಿಲ್ಲ. ಯಾವ ಅಂಗಡಿಯಿಂದ ಗೊತ್ತಿಲ್ಲ, ಹುಡುಕ್ಬೇಕು. ಎಲ್ಲದಕ್ಕೂ ಹುಡುಕ್ತಾ ಇರಬೇಕು. ಇದು ಹುಡುಕ್ತಾನೆ ಇರ್ತೀರಾ ಅಂತ ನಮ್ಮ ಸ್ಲೋಗನ್ ಇದೆ ನಮ್ಮ ಪೈಂಟ್ ಇಂಡಸ್ಟ್ರಿಯಲ್ಲಿ. ಹಂಗೆ ಒಬ್ಬರು ಒಂದೊಂಥರ ಮೇಡಮ್ ಅವರು ಟಾರ್ಗೆಟ್ ಕೊಟ್ಟಿರ್ತಾರೆ, ಅವ್ರವ್ರ ಅನುಕೂಲ ಆಗಬೇಕು. ಹಾಂ, ಬೇಕಾದರೆ ಹೇಳ್ಕೋಬೋದು ಅಷ್ಟೇ, ಇಂಥವ್ರು ಅಂಥವ್ರು ಅಂತ. ನಾವೊಂದು ಹೇಳ್ತೀವಿ, ಕರ್ನಾಟಕದಲ್ಲಿ ಅನ್ನೋರು ಕೊಡೋ ಮರ್ಯಾದೆ ಇನ್ಯಾರಿಗೂ ಕೊಡೋಲ್ಲ. ರೈಟಿಂಗ್ ಆಗಲಿ ಏನೇ ಆಗಲಿ, ಕುವೆಂಪು ಆಗಲಿ ಇವರೆಲ್ಲ. ಯಾಕೆಂದರೆ ಮುಂದ್ಗಡೆ ಇರೋದು ಮಾತ್ರ ಅನ್ನೋರು ಸರಿಯಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ. ಹಂಗೆ ಈಗ ಮುಂದೆ ಬರೋರು ಯಾರಲ್ಲ. ರವಿಚಂದ್ರನ್ ಪಿಕ್ಚರ್ಸು ಫ್ಲಾಪ್ ಆಗಿಲ್ವಾ? ಯಾವ ಪಿಕ್ಚರ್ ಫ್ಲಾಪ್ ಆಗಿಲ್ಲ? ಕನ್ನಡ ಆ ಟೈಮಲ್ಲಿ ಒಂದು ವಾರಕ್ಕೆ 5 ಪಿಕ್ಚರ್ ರಿಲೀಸ್ ಮಾಡ್ತಾಯಿದ್ರು. 5 ಪಿಕ್ಚರ್ ಥಿಯೇಟರ್ಸ್ ಇಲ್ಲ ಅಂತ. ಈಗ ಥಿಯೇಟರ್ಸೇ ಇಲ್ವಲ್ಲ, ಎಲ್ಲ ಮಾಲ್ಸು. ಈಗ ಒಂದು ಉದಾಹರಣೆಗೆ ನಮ್ಮನ್ನು ನೀವು ಮಾಲ್ಸ್ ಕರ್ಕೊಂಡು ಹೋಗಿ ಅಂದರೆ ನಾವು ಹೋಗ್ತೀವಾ? ಯಾಕೆ ಹೋಗಲ್ಲ ನಾವು? ನಮಗೆ ಗೊತ್ತು. ನೀಟಾಗಿರಬೇಕು ಬಟ್ಟೆ, ಸ್ಮಾರ್ಟಾಗಿ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕಂಟ್ರಿಮೆಂಟ್ ಮೇಡಮ್. ನೀಟಾಗಿ ಬಟ್ಟೆ ಹಾಕ್ಕೊಂಡು ಎಲ್ಲ ಅಂದರೆ ಅವ್ನು ಟೋಪಿ ಹಾಕಿದ್ರೂ ಪರವಾಗಿಲ್ಲ. ಬಟ್ಟೆ ಚೆನ್ನಾಗಿಲ್ಲ ಅಂದರೆ ಟಿ ವಿನಲ್ಲಿ ತೋರಿಸ್ತಾ ನೋಡಿ, ಅವ್ನ ಬಟ್ಟೆ ಚೆನ್ನಾಗಿಲ್ಲ ಅಂದರೆ ಅವನ್ನ ಯಾರನ್ನ ಒಬ್ಬರನ್ನ ತೋರ್ಸೋಕ್ಕೇಳಿ. ಬಟ್ಟೆ ಚೆನ್ನಾಗಿಲ್ಲ ಅಂದರೆ ಅವನು ವ್ಯಾಪಾರ ಮಾಡೋಕ್ಕೆ ಅವನು ಹೋಗಲ್ವಲ್ಲ. ಅಂದರೆ ಫುಡ್ ಐಟಮ್ ಮಾತ್ರ ರೇಟ್ ಹೆವಿಯಾಗಿದೆ, ಅದು ಸ್ವಲ್ಪ ಕಮ್ಮಿ ಮಾಡಬೇಕು. ಇವ್ರು ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ. ಕಾಫಿ ಅಂತೂ ಒಬ್ಬೊಬ್ಬರು ಒಂದೊಂದು ರೇಟ್. ನಮಗೇನಿಲ್ಲ, ನಮ್ಗೆ ಕಾಫಿಯನ್ನು 200 ರೂಪಾಯಿ ಆಗಲಿ ನಾವು ಕುಡಿಬೇಕು. ಹಾಂ, ಈಗ ಬೇಕಾದರೆ ಕುಡಿಬೇಕಲ್ಲ. ಅವನು ಬ್ಲ್ಯಾಕಲ್ಲಿ ತೊಗೊಂಬಂದಿರ್ತಾನೆ ದುಡ್ಡು, ವೈಟಲ್ಲಿ ತೊಗೊಂಬಂದಿರ್ತಾನೆ ದುಡ್ಡು. ಹೆಂಗೆ ಬ್ಲ್ಯಾಕ್ ಅಂದರೆ ಹೆಂಗೆ, ವೈಟ್ ಅಂದರೆ ಹೆಂಗೆ ದುಡ್ಡು? ಕಷ್ಟಪಟ್ಟೆ ದುಡ್ಡು ಇರ್ತಾನಲ್ಲ, ಬ್ಲ್ಯಾಕ್ ಮನಿ ಆಗಲಿ ವೈಟ್ ಮನಿ ಆಗಲಿ. ಮೇಡಮ್ ಒಂದು ಹೇಳ್ತೀನಿ, ಇಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ತಾರೆ ಅಂಗಡಿ ಇಟ್ಕೊಂಡು. ಅವ್ರು ಏನು ನೀವು ವ್ಯಾಪಾರ ಮಾಡ್ತಾರೆ ಏನಿಲ್ಲ. 1 ವರ್ಷ ಆದಮೇಲೆ ಅವ್ನಿಗೆ ವ್ಯಾಪಾರ ಆಗಬೇಕಂದ್ರೆ ಫುಟ್ಪಾತಲ್ಲಿ ಆಗಿದೆ, ಇದಾಗಿದೆ, ಎಲ್ಲ ಇದೆ. ಆ ಕಾಲದಲ್ಲಿ ಕೋರ್ಟು ಕಚೇರಿ ಇದ್ದರೆ ಒಂದು ನ್ಯಾಯ ಇತ್ತು. ಈಗೆಲ್ಲ ಏನಿಲ್ಲ. ಒಬ್ಬೊಬ್ಬರತ್ರ ಯಾರು ನೀವು ಏನಕ್ಕೆ ರೀ ಏಜ್ಜಿಗೆ ಹೋಗ್ತೀರಾ, ಖಾಲಿ ಮಾಡ್ಕೊಂಡು ಹೋಗಿರಿ, ಆಯಿತು ಮುಗೀತು. ಮಾತು ಮೇಲೆ ಬೆಲೆ ಕೊಡ್ತಾರೆ ಇಲ್ಲಿ. ಇಷ್ಟೆಲ್ಲ ಹೇಳಿದ್ರಲ್ಲ ಮೇಡಮ್. ಮೆಟ್ರೋ ಟ್ರೈನು ಸದಾನಂದ ಗೌಡರಿಗೆ ಟೇಪ್ ಕಟ್ ಮಾಡಿ ಏನಕ್ಕೆ ಕೊಟ್ಟರು? ಯಾಕೆ ಬೇರೆಯವ್ರು ಯಾರು ಇರಲಿಲ್ವಾ? ಯಾಕೆ ಬೇರೆ ಮಿನಿಸ್ಟರ್ಸು ಆಗಲಿ ಇವರು ಇಲ್ವಾ? ಅವ್ರು ಮಾತ್ರ ಏನಕ್ಕೆ ಕರ್ನಾಟಕದಲ್ಲಿ ಇವ್ರು ಬಿಟ್ಟರೆ ಇನ್ಯಾರಿಗೂ ಕೊಡಲ್ಲ. ಕೆಂಪೇಗೌಡ ಆಗಲಿ, ಗೋಡಾಸ್ ಆಗಲಿ, ಯಾವ್ಯಾವಲೆ ಅವ್ರು ನಿಖಿಲ್ ಗೌಡ ಅಂತ ಇತ್ತು. ಯಾಕೆ ನಿಖಿಲ್ ಅಂತ ಇಟ್ಟರು? ಯಾಕೆ ಮೂವಿನಲ್ಲಿ ಬಂದಿಲ್ಲ? ನಾವು ಇವಾಗ ಬೇಕಾರಾಗಿದ್ದೀವಿ. ಹೆಂಗೆ ಸಂಪಾದನೆ ಮಾಡ್ತೀರಂದರೆ ಬರುತ್ತೆ. ನೀರು ಎಲ್ಲಿಂದ ಬರುತ್ತೆ ಅಂದರೆ ಬ್ಯಾಂಕಲ್ಲಿ ಬರಲ್ವಾ? ಲೀಡ್ರ್ ಇದೇ ಇರಬೇಕು. ಲೀಡ್ರ್ ಇಲ್ಲಾಂದರೆ ಏನಕ್ಕಾಗುತ್ತೆ? ಬೆಲೆ ಕೊಡ್ತೀವಿ. ಈಗ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು ಬೆಲೆ ಕೊಡ್ತೀವಿ. ಅದು ಏನೇ ತಿನ್ನಲಿ, ಎಷ್ಟು ಕೋಟಿನ ತಿನ್ನಲಿ, ಬೇಡ ನನಗೆ ಎಷ್ಟು ಬರುತ್ತೆ ತೀರ್ಥ ಅಷ್ಟು ಮಾತ್ರನೇ. ನನಗೆ ದೇವಸ್ಥಾನ ಹೋದರೆ 3 ಸಲ ಕೊಡ್ತಾರೆ, ಒಬ್ಬರಿಗೆ 1 ಸಲ ಕೊಡ್ತಾರೆ. ನನಗೆ 200 ರೂಪಾಯಿ ಕೊಟ್ಟರೆ ಪೂಜಾರಿ ಬಂದ್ಬಿಟ್ಟು ಒಂದು ಏನು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಅರ್ಧ ಕೊಡ್ತಾರೆ. ದುಡ್ಡು ಕೊಡಲಿಲ್ವ ಅವನಿಗೇನಿಲ್ಲ. ನಾವೇ ತೋರಿಸೋದು ಮೇಡಮ್. ನಾವು ಹೇಳ್ತೀವಿ, ನಾವು ಕಂಟ್ರೋನ್ಮೆಂಟ್ನಲ್ಲಿ ಹುಟ್ಟಿ ಬೆಳೆದಿರೋರು. ನಾವು ಇದ್ದಿದ್ದು ನಾರಾಯಣ ಶೀಟು. ದುಡ್ಡು ಏನು ಅಂತ ನಮಗೂ ಗೊತ್ತಿರುತ್ತೆ. ಚರ್ಚು ಗೊತ್ತು, ಮಸೀದಿ ಗೊತ್ತು, ಎಲ್ಲ ಗೊತ್ತು. ಕಂಟ್ರೋನ್ಮೆಂಟ್ ಕಡೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ. ನಮ್ಮ ಏರಿಯಾ ಅಗ್ನಿಪತ್ ನೋಡಿದ್ದೀರಾ? ಅಲ್ಲಿ ನೋಡಿದ್ರೆ ಮೋರಿನೇ. ಆ ಏರಿಯಲ್ಲಿ ಬಂದಿರೋರು ನಾವು. ಏನು ನೀಟ್ನೆಸ್ ಇದೆ ಏನಿಲ್ಲ ಎಲ್ಲ ನೋಡ್ಕೊತೀವಿ. ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ಇತ್ತು ಮುಂಚೆ. ಈಗ ಎಲ್ಲರೂ ಎಲ್ಲ ತಿಂತಾರೆ. ನಮಗೆ ಅಲೆ ಸಿಸ್ಟಮ್. ಅಯ್ಯೋ ನೀನು ತಿಂದುಬಿಟ್ರೆ ಸತ್ತೋಗ್ಬಿಡ್ತೀಯ ಅಂತ. ಯಾರೂ ಬೇಕಾಗಿಲ್ಲ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹೆಲ್ತಿಯಾಗಿದ್ರಲ್ಲ, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರಲ್ಲ, ಎಲ್ಲ ಮಾಡ್ತಾಯಿದ್ರಲ್ಲ. ನಮ್ಮ ಫೇವ್ರೇಟು ಡ್ಯಾನ್ಸಲ್ಲಿ ಅಂಥವ್ರು ಹಾಸ್ಪಿಟ್ಲ್ ಹೋಗ್ಬಿಟ್ಟು ಹಾಸ್ಪಿಟ್ಲಿಂದ ನೆಟ್ಟಿ ಬಾಡಿ ಬಂತಲ್ಲ. ಯಾಕೆ? ಕಿತ್ತೂರು ಚೆನ್ನಮ್ಮ ಮೇಡಮ್ ಆ್ಯಕ್ಟಿಂಗ್ನಲ್ಲಿ ಹೀರೋಯಿನ್ಸು ಕಲ್ಪನಾ ಇಲ್ವಾ? ಶರಪಂಜರಿನಲ್ಲಿ ನಾ ಬಂದೆ ಆ್ಯಕ್ಟಿಂಗು. ಆ ಆ್ಯಕ್ಟಿಂಗ್ ಯಾರನ್ನ ಮಾಡೋಕ್ಕಾಗುತ್ತಾ? ಅವ್ರು ಕುಡಿತಾರೋ ಸಿಗರೇಟ್ ಮಾಡ್ತಾರೋ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಇನ್ನು ಆ್ಯಕ್ಟಿಂಗ್ ಎಷ್ಟೆಷ್ಟೋ ಜನ ಇದ್ದಾರೆ.
ಏನನ್ನ ಮಾಡಿದ್ದಾರೆ. ಬೀಟ್ ಪ್ಲಸ್ ಕರ್ನಾಟಕ.